ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹುರುಳಿಕಾಳು ಬಸ್ಸಾರು ಮಾಡೋದು ನೋಡಿದ್ದೀವಿ. ಆದರೆ ಹುರುಳಿಕಾಳಲ್ಲಿ ಮೆಣಸು ಖಾರ ರುಬ್ಬೋದು. ಚಳಿಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗೆ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮೊದಲು ನಾನು 8 ಅವರ್ ಹುರುಳಿಕಾಳು ನೆನೆಸ್ತಾ ಇದ್ದೀನಿ. ಅಂದರೆ ಕ್ಲೀನಾಗಿ ಸ್ವಲ್ಪ ಆರಿಸ್ಕೋಬೇಕು. ಅದರಲ್ಲಿ ಕಳ್ಳು ಹುರುಳಿಕಾಳು ಇರುತ್ತೆ. ಅದು ಬಾಯಿಗೆ ಸಿಕ್ಕಿದ್ರೆ ಪಲ್ಯದಲ್ಲಿ ಒಳ್ಳೆ ಕಲ್ಲಿದ್ದಂಗೆ ಕಟಕ್ ಅನ್ನುತ್ತೆ. ಅದಕ್ಕೆ ನೆನೆಸ್ಕೊಂಡು ನೀಟಾಗಿ ಆರಿಸ್ಕೋಬೇಕು. ನಾವು ನೆನೆಸ್ತಿರೇ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋದರೆ ಯಾವುದು ಅಂತ ಗೊತ್ತಾಗೋದಿಲ್ಲ. ನೆಂದ ಮೇಲೆ ಗೊತ್ತಾಗುತ್ತೆ. ಅದು ನೆಂದಿರೋದಿಲ್ಲ, ಚಿಕ್ಕದಾಗಿರುತ್ತೆ. ನೋಡಿ, ನೆಂದ ಮೇಲೆಲ್ಲ ದಪ್ಪಕ್ಕಾಗಿದೆ. ಇದು ನೋಡಿ, ಕಳ್ಳು ಹುರುಳಿಕಾಳು ಸಣ್ಣಕ್ಕೆ ಇದೆ, ಗಟ್ಟಿಯಾಗಿದೆ. ಅಂಥದ್ದೆಲ್ಲ ಆರಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಕುಕ್ಕರಲ್ಲಿ ನೀರು, ಸಾಂಬಾರು ಎಷ್ಟು ಬೇಕೋ ಅಷ್ಟು, ಅಂದರೆ ಮತ್ತೆ ಬೇರೆ ನೀರು ಹಾಕೋಂಗಿಲ್ಲ. ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಹೋಗುತ್ತೆ. ಕಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸತಿ ಇಟ್ಕೋಬೇಕು. ಈ ಥರ ಒಂಚೂರು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಈ ಥರ ಹುರುಳಿಕಾಳು ಕೂಗಿಸಿರೋ ನೀರು ಸ್ವಲ್ಪ ಮಕ್ಕಳು ಕೊಟ್ಟರೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಖಾಲಿ ಹೊಟ್ಟೆಯಲ್ಲಿ. ಚಿಕ್ಕ ಮಕ್ಳು ಯಾರಾದರೂ ಇದ್ದರೆ ಕೊಡಿ ಫ್ರೆಂಡ್ಸ್. ನೋಡಿ, ಈ ಥರ ಅದೇ ನೀರು ಕೂಗಿಸಿದ್ದೀನಿ. ಒಂದು 5-6 ವಿಜಿಲ್ ಕೂಗಿಸಿದ್ದೀನಿ. ಕೂಗಿಸ್ಬಿಟ್ಟು ಅದೇ ಕಟ್ಟಲ್ಲೇ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊತಾ ಇದ್ದೀನಿ. ಪಲ್ಯಕ್ಕೆ ರುಬ್ಬೋದಕ್ಕೆ ಜೀರಿಗೆ 1 ಸ್ಪೂನು, ಕರಿಮೆಣಸು, ಬೆಳ್ಳುಳ್ಳಿ 1 ಹಿಡಿ, 1 ಆನಿಯನ್ನು, ಸ್ವಲ್ಪ ಕೊತ್ತಂಬರಿ. ಇದು ರೆಡ್ ಚಿಲ್ಲಿ ಬಂದುಬಿಟ್ಟು ಒಂದು 8 ಆಗಲಿ ಇಲ್ಲ 10 ಆಗಲಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊಬ್ಬರಿ ಏನು ಹಾಕೋಷ್ಟಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೆಡ್ ಚಿಲ್ಲಿ. ಈಗ ಕೂಗಿಸಿರ್ತೀವಲ್ಲ ನೋಡಿ, ಮೆತ್ತಕ್ಕೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು 8 ವಿಸಿಲ್ ಹಾಕ್ಸಿದ್ದೀನಿ. ಈ ಥರ ಚೆನ್ನಾಗಿ ಹುರುಳಿಕಾಳು ಹೊಡಿಬೇಕು. ನೋಡಿದ ತಕ್ಷಣ ಹೊಡೆದ್ರೇ ಅದ್ರ ಸಾರ ಎಲ್ಲ ಕಟ್ಟಲ್ಲಿ ಇಳಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವು ಬೇಯಿಸಿರೋ ಹುರುಳಿಕಾಳು ತೊಗೊಂಡು ಎಲ್ಲ ನುಣ್ಣಗೆ ರುಬ್ಕೋಬೇಕು. ಕೊಬ್ಬರಿ ಏನು ಹಾಕೋಷ್ಟಿಲ್ಲ. ತುಂಬ ಚೆನ್ನಾಗಿ ಕಟ್ಟು ಖಾರ. ಚಳಿಗೆಲ್ಲ ಇದು ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಗಡಿ ಕೆಮ್ಮು ಬಂದಾಗ ಬಾಯಿ ಕೆಟ್ಟಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನಾನು ಸಾಲ್ಟೂ ಅದಕ್ಕೆ ಒಂದಕ್ಕೆ ಜಾಸ್ತಿ ಸಾಲ್ಟ್ ಹಾಕ್ಬಾರ್ದು. ಕಲ್ಲುಪ್ಪು ಖಾರಕ್ಕೆ ಸ್ವಲ್ಪ, ಕಟ್ಟಕ್ಕೆ ಸ್ವಲ್ಪ ಹಾಕಬೇಕು. ನೋಡಿ, ಆ ಥರ ಮಿಕ್ಸಿಗೆ ಖಾರ ಇರುತ್ತಲ್ಲ, ಅದು ತೊಳೆಯೋದಕ್ಕೂ ಕಟ್ಟಾಕ್ಕೊಂಡು ಸ್ವಲ್ಪ ಅದನ್ನು ಹಂಗಂಗೆ ರಿನ್ಸ್ ಮಾಡಿಕೊಂಡು ಕಟ್ಟಲ್ಲೇ ಚೆಲ್ಬಿಡಬೇಕು. ಕಟ್ಟಲ್ಲೇ ಹಾಕಬೇಕು. ಈಗ ನೋಡಿ, ಈಗ ಕಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು, 2 ರೆಡ್ ಚಿಲ್ಲಿ ಅಷ್ಟೇ ಒಗ್ಗರಣೆ. ಖಾರ ಇದೆಯಲ್ಲ, ಕಟ್ಟಿಗೇನು ಖಾರ ಬೇಕಾಗಿಲ್ಲ. ನೋಡಿ, ಇದು ಒಗ್ಗರಣೆ ಹಾಕಿರೋ ಬಾಂಡೆಯಲ್ಲಿ ಇನ್ನೂ ಎಣ್ಣೆ ಇರುತ್ತಲ್ಲ, ಅದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಖಾರನೂ ರೆಡಿ ಇದೆ. ಈಗ ಪಲ್ಯಕ್ಕೆ ಹುರುಳಿಕಾಳು ಬೇಯಿಸಿದ ತಕ್ಷಣ ನಾವು ತುಪ್ಪಲ್ಗೆಲ್ಲ ಹಾಕಿ ಕಟ್ಟೆಲ್ಲ ತೆಗೆದಿರ್ತೀವಲ್ಲ, ಆ ಪಲ್ಯಕ್ಕೆ ಈಗ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀವಿ. 1 ಆನಿಯನ್ನು, ರೆಡ್ ಚಿಲ್ಲಿ, ಕರಿಬೇವು ಸೊಪ್ಪು, ಸಾಸಿವೆ, ಎಣ್ಣೆ. ಒಂದು ರೆಡ್ ಚಿಲ್ಲಿ ಒಂದು 7-8 ಹಾಕ್ಕೊಳ್ಳಿ. ನಾವು ಕುಕ್ಕರಲ್ಲಿ ಕೂಗಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಅದಕ್ಕೀಗ ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಮರ್ತೋಗ್ಬಿಟ್ಟು ಜಾಸ್ತಿ ಹಾಕ್ತಾರೆ ಪಲ್ಯ ಬಾಯಲ್ಲಿಡೋದಕ್ಕಾಗೋದಿಲ್ಲ. ನೋಡಿ, ಆ ಥರ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಹುರುಳಿಕಾಳು ತುದ್ಬಲ್ಗಾಗಿರ್ತೀವಲ್ಲ, ನೀರೆಲ್ಲ ಇದು ಡ್ರೈ ಆಗಲಿ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಣಲೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲೇ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ಹೊಸ್ದಾಗಿ ಅಡುಗೆ ಕಲಿಯೋರಿಗೆಲ್ಲ ಇದೆಲ್ಲ ತುಂಬ ಈಸಿ ಆಗುತ್ತೆ. ಡೈಲಿ ಬೇಳೆ ಸಾರು, ಬಸ್ಸಾರು ಇದನ್ನೇ ಮಾಡೋ ಬದಲು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ತುತ್ತು ಜಾಸ್ತಿನೇ ತಿಂತೀವಿ ಊಟ. ಚಳಿಗೆ ಬಿಸಿ ಈ ಥರ ಖಾರವಾಗಿ ಚೆನ್ನಾಗಿರುತ್ತೆ. ಖಾಲಿ ಆದರೂ ಖಾರ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಫ್ರಿಜ್ಜಲ್ಲಿ ಮಾಡಿಕೊಂಡು ಖಾರ ಹಾಕ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.